ಮಾಡ್ಕೊಂತಿರ್ತಾರೆ ನೋಡಿ. ರೆಸ್ಪಾನ್ಸಿಬಲ್. ಶೌಟ್ ಔಟ್ ಟು ರಾಕೇಶ್. ವ್ಯೂಸ್ ಹೋಗ್ಲಿ ಅಂತ ಆರತಿ ಮಾಡ್ತಿದೀವಿ. ನೋಡಿ ಗೈಸ್, ವಿಡಿಯೋ ರೆಕಾರ್ಡ್ ಆಯ್ತು. ರೂಪಾ ನೋಡಿ ವ್ಯೂ ಹೆಂಗಿದೆ, ಎಷ್ಟು ಮಸ್ತ್ ಆಗಿದೆ ನೋಡಿ. ಇದು ಸೂಪರ್ ವುಮನ್ ಪೇಜು. ಗೈಸ್ ನನ್ನ ಬ್ಯಾಗ್ ಪ್ಯಾಕ್ ಆಗಿದೆ. ಹೇ ಗೈಸ್, ನಾನು ರೆಡಿ ಆಗಿಬಿಟ್ಟು ಎಲ್ಲ ಹೋಗ್ತಿದ್ದೀನಿ, ಗೆಸ್ ಮಾಡಿ. ನೋಡ್ತೀರಿ ನನ್ನ ಜೊತೆ ಯಾರಿದ್ದಾರೆ ನೋಡಿ. ನಾನು ಹೋಗ್ತಾ ಇಲ್ಲ ಗೈಸ್, ನನ್ನ ಬಾಯ್ ಮಾಡೋಕ್ಕೆ ಬಿಡಕ್ಕೆ ಬರ್ತಿದ್ದಾರೆ. ಸೊ ಗೈಸ್, ಮಮ್ಮಿ ಅವಾಗೆ ಎದ್ಬಿಟ್ಟು ಚಪಾತಿ ಎಲ್ಲ ಮಾಡಿಕೊಟ್ಟಿದ್ದಾರೆ. ನಮ್ಮ ಚಪಾತಿ ಟೊಮೆಟೊ ಗೊಜ್ಜು ಆಮೇಲೆ ಬ್ಯಾಗೆಲ್ಲ ಪ್ಯಾಕ್ ಮಾಡಿಬಿಟ್ಟು ರೆಡಿ ಮಾಡಿಕೊಟ್ಟಿದ್ದಾರೆ. ತೊಗೊಂಬರ್ಬೇಕೇನಾದರೂ ಬರೋವಾಗ. ಓಕೆ, ಸೊ ಗೈಸ್ ನೋಡಿ ನನ್ನ ಔಟ್ಫಿಟ್. ಓ ವಾವ್, ಎಷ್ಟು ಮಸ್ತಾಗಿದೆ. ಈ ಥರ ರೀಲ್ ಹಾಕ್ತಾರೆ ಗೈಸ್ ಎಲ್ಲರೂ, ಚೆನ್ನಾಗಿದೆ. ಸೊ ಇವಾಗ ನನ್ನ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡೋಕ್ಕೆ ಬರ್ತಿದ್ದಾರೆ. ನಮ್ಮ ಕಾಲೇಜಿಂದ ಇಂಡಸ್ಟ್ರಿಯಲ್ ವಿಸಿಟ್ಗೆ ಹೋಗ್ತಾ ಇದ್ದೀವಿ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಕೀಪ್ ವಾಚಿಂಗ್, ಚೆನ್ನಾಗಿರುತ್ತೆ. ಅಲ್ಲಿದೆ ಗೈಸ್, ನಾನು ಫಸ್ಟ್ ಟೈಮ್ ಸೂಟ್ ಕೇಸ್ ಜೊತೆಲ್ಲ ಹೋಗ್ತಿದ್ದೀನಿ ಅಲ್ವಾ. ಸೊ ನನಗೆ ಏನೋ ಏರ್ಪೋರ್ಟ್ಗೆ ಹೋಗ್ತಿದ್ದೀನಿ ಅನ್ನೋ ಥರ ಫೀಲ್ಸ್ ಬರ್ತಿದೆ ಗೈಸ್. ಏನಂತ ಮಮ್ಮಿ? ಮಮ್ಮಿ ನೋಡಿ ಅಲ್ಲಿ ಮಸ್ತಾಗಿ ಕುತ್ಕೊಂಡಿದ್ದಾರೆ. ಏನು ಮಮ್ಮಿ 4 ದಿನ ಮಿಸ್ ಮಾಡ್ಕೊತೀನಲ್ಲ. ಪಾರ್ಟಿ ಗೈಸ್. ಇವರು ನಾನು ಇಲ್ದಿರೋವಾಗೆ ಪಾರ್ಟಿ ಮಾಡೋದು. ಪಾರ್ಟಿ ಅಂದರೆ ಸುಮ್ಮನೆ ಏನಾದರೂ ಆಚೆ ತಿನ್ನಕ್ಕೆ ಹೋಗೋದು ಆ ಥರ. ಸೊ ಬನ್ನಿ ಗೈಸ್, ಹೋಗೋಣ. ಗೈಸ್ ನಾನು ಬಂದೆ ಗೈಸ್. ಸೊ ಎಲ್ಲರೂ ಬರೋಕ್ಕೆ ಕಾಯ್ಬೇಕು ಇವಾಗ. ರೂಪಾ ಬಂದ್ಲು, ಇತ್ತಾನು ಬಂದ್ಲು. ಹಾಯ್ ಮಾಡು. ಗೈಸ್ ವೈಷ್ಣವಿನು ಬಂದ್ಲು. ಹಾಯ್ ಆಂಟಿ. ಗೈಸ್ ನಾನು ಮೋನಿಶಾ ಚಿನ್ನು. ಹಾಯ್ ಗಾಯ್ಸ್. ಅದೇನದು ಅಲ್ಲಿ ನೋಡಿ ಗೈಸ್, ಇವರಿಬ್ರು ಏನಂತಿದ್ದೀರಾ? ಮಾಡ್ಕೊಳ್ಳಿ ಗೈಸ್, ಏನಂತಾನೆ ಹೇಳಿಲ್ಲ. ಕ್ರೇಜಿ ಸಿಸ್ಟರ್ಸ್, ಆಮೇಲೆ ತೋರಿಸ್ತೀನಿ. ಇವರಿಬ್ರು ರೆಸ್ಪಾನ್ಸಿಬಲ್ ಪೀಪಲ್ ಏನೋ ಡಿಸ್ಕಷನ್ ಮಾಡ್ಕೊಂತಿರ್ತಾರೆ ನೋಡಿ. ರೆಸ್ಪಾನ್ಸಿಬಲ್ ವ್ಲಾಗ್ ಮಾಡೋದು, ಫೋಟೋ ತೆಗೆಯೋದು ಅಷ್ಟೇ, ಎಂಜಾಯ್ ಮಾಡೋದು. ಬನ್ನಿ ಗೈಸ್ ಹೋಗೋಣ. ಟ್ರೈನ್ ಈ ಕಡೆಯಿಂದ ಬರುತ್ತಾ? ಇನ್ನೇನು ಸ್ವಲ್ಪ ಸಮಯದಲ್ಲಿ ಟ್ರೈನ್ ಬರುತ್ತೆ. ನಮ್ಮ ಟ್ರೈನ್ ಬರ್ತಿದೆ. ನಾವಿಬ್ರು ಒಂದು ಕಡೆ, ಇವಾಗ ಆ ಕಡೆ. ಸೊ ಚೆಕಿಂಗ್ ಆದಮೇಲೆ ಚೇಂಜ್ ಮಾಡ್ಕೋಬೋದಂತೆ. ಒಟ್ಟಿಗೆ ಕುತ್ಕೊತೀವಲ್ಲ ಆಮೇಲೆ ಅವಾಗಿಂದ ಮಜಾ ಸ್ಟಾರ್ಟ್ ಆಗ್ತದೆ. ಗೈಸ್ ಇಲ್ಲಿ ಈ ಥರ ಡೋರ್ ಇದೆ ಆಯಿತಾ, ಓಪನ್ ಮಾಡ್ಬೋದು ಅಂತ ನಮ್ಗೆ ಗೊತ್ತಿಲ್ಲ. ಅಲ್ಲಿಂದ ರೂಪಾಗೆ ಮತ್ತು ವೈಶ್ಗೆ ಹಾಯ್ ಮಾಡ್ತಿರೋದು. ಗೈಸ್ ಟ್ರೈನ್ ಹತ್ಬಿಟ್ಟು 1 hour ಜಾಗ ಶಿಫ್ಟ್ ಮಾಡ್ಕೊಂಡು ಏನಾದ್ರು ಮಾಡಿದ್ದೀವಿ. ಇವಾಗ ರೂಪಾ ಅವ್ರ ಅಮ್ಮ ಮಾಡಿರೋ ಮಸ್ತಾಗಿರೋ ಟೊಮೆಟೊ ಬಾತ್ ತಿಂತಾ ಇದ್ದೀವಿ. ರೂಪಾನ ತೋರಿಸೋ ಕಡೆ ನನ್ನ ತೋರಿಸ್ತಿದ್ದೇವೆ. ಏನು ಸಾಂಗ್ ಬೇಕು ಎಲ್ಲ ಕುತ್ಕೊಂಡಿದ್ದೀವಿ ಗೈಸ್ ನಾವೆಲ್ಲ. ಗೈಸ್ ನಾವಿಲ್ಲಿ ಕುತ್ಕೊಂಡಿದ್ದೀವಿ ಕೆಳಗಡೆ. ವ್ಯೂ ನೋಡಿ ಗೈಸ್, ಸನ್ಸೆಟ್ ತೋರಿಸೋದು. ತಿರುಗ್ಸ ಹೆಂಗೆ ತಿರುಗಿಸೋದು? ತಿರ್ಗಸ ನಾವಿಲ್ಲಿ ಕೂತಿದ್ದೀವಿ, ಅವ್ರು ಅಲ್ಲಿ ಕೂತಿದ್ದಾರೆ. ಮೋನಿಶಾ ಚಿನ್ನು ನಮ್ಮ ಫೋಟೋಗ್ರಫಿ ಮಾಡ್ತಿದ್ದಾಳೆ. ಇವಾಗ ಮಲ್ಗೆ ಬಿಟ್ಟಿದ್ದಾಳೆ. ಗೈಸ್ ನಾವು ಒಂದು ರೀಲ್ಸ್ ಮಾಡ್ತಿದ್ದೀವಿ ಆಯ್ತಾ. ಸೊ ಅದಕ್ಕೆ ಇವಾಗ ನಾವು ಒಂದು ಹೊಸ ಫೋನ್ ಇದೆ. ಏನಂತಂದ್ರೆ ಅದು ರೂಪಾ ಫ್ರೆಂಡ್ ಫೋನು. ಸೊ ಅದಕ್ಕೆ ಇವಾಗ ರೀಲ್ಸ್. ಶೌಟ್ ಔಟ್ ಟು ರಾಕೇಶ್. ಹುಷಾರ್, ಫೋನ್ ಹುಷಾರ್. ಸೊ ಇವಾಗ ನಿಮಿಷ. ಇವಾಗ ರೀಲ್ಸ್ ಮಾಡ್ತೀವಿ. ಮಿಲಿಯನ್ ವ್ಯೂಸ್ ಹೋಗ್ಲಿ ಅಂತ ಆರತಿ ಮಾಡ್ತಿದೀವಿ. ಮಾಡು ತಿಲ್ಕ ಎಲ್ಲ ಇಟ್ಬಿಟ್ರು ಎಲ್ಲ. ಜೈ ರಾಕೇಶ್. ರೀಲ್ಸ್ ಮಾಡೋಣ, ಬನ್ನಿ ರೀಲ್ಸ್ ಮಾಡೋಣ. ಫುಲ್ ತುಂಬಾ ನಾವೇ ಗಲಾಟೆ ಮಾಡ್ತಿರೋದು. ಫೋನ್ಗೆ ಜೈ, ರಾಕೇಶ್ಗೆ ಜೈ. ರೀಲ್ಸ್ ಮಾಡ್ತೀವಿ, ಇನ್ಸ್ಟಾ ನೋಡಿ ಮಸ್ತಾಗಿ ವ್ಯೂಸ್ ಬರ್ಬೇಕು. ಎಲ್ಲ ಕೋತಿಗಳು ಇವರು. ನಾನು ಗೈಸ್ ಇವಾಗ ಊಟ ಮಾಡೋ ಟೈಮ್. ಇವೇ ನೀವು ಬಾಟನ್ನ. ಹಾಯ್ ಗೈಸ್, ಚಪಾತಿ ಎಲ್ಲಾನು ಮಸ್ತಾಗಿದೆ ಗೈಸ್.
ಗೈಸ್ ನಮಗೆ ಇನ್ನೂ ಹೋಗೇ ಇಲ್ಲ, ಅಷ್ಟು ಬೇಗ ಫುಲ್ ಟಯರ್ಡ್ ಆಗಿಬಿಟ್ಟು ಸೆಕೆ ಹಾಕ್ಕೊಂಡು ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀವಿ. ಗೈಸ್ ನನಗೆ ಹೊಸ ಸಬ್ಸ್ಕ್ರೈಬರ್, ಥ್ಯಾಂಕ್ ಯು ಸೊ ಮಚ್. ಗೈಸ್ ಇವಾಗ ಇಳಿಬೇಕಂತೆ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಇಳಿಬೇಕಂತೆ. ಸೊ ಎಲ್ಲ ರೆಡಿ ಆಗ್ತಿದ್ದಾರೆ ಇಳಿಯೋಕ್ಕೆ, ಏನೋ ಮಾಡ್ತಿದ್ದಾರೆ ಗೈಸ್ ಇವರೆಲ್ಲ. ಬ್ಯಾಗ್ ಬಿಸಾಕ್ತಾರೆ ಒಬ್ರು. ನಾನು ಹಾಕಿದಷ್ಟೇ ಆಯ್ತು, ಅಲ್ಲಿ ನೀನು ಡಿಫ್ರೆನ್ಶಿಯೇಟ್ ನೋಡಿ ಗೈಸ್ ವಿಡಿಯೋ ರೆಕಾರ್ಡ್ ಆಯ್ತು. ನೋಡಿ ಇವಾಗ ನಮಗೆ they will beat us if we don't get them. So bye. ಇಳಿತೀವಿ ಗೈಸ್, ಇಳ್ಬಿಟ್ಟು ಬಸ್ ಹತ್ಬೇಕು ನಾವು. ಸೊ ಲೆಟ್ಸ್ ಗೋ ಗೈಸ್. ಸೊ ಈ ಥರ ಗೈಸ್ ನಾವು ತ್ರಿಶೂರಲ್ಲಿ ಇಳ್ದಿದ್ದೀವಿ. ತ್ರಿಶೂರಲ್ಲಿ ಇಳ್ತಿದ್ದೀವಿ ಗೈಸ್. ಗೊತ್ತಿಲ್ಲ, ಎಲ್ಲ ಇಳಿದ್ರು, ನಾನು ಇಳಿದೆ. ಸದ್ಯಕ್ಕೆ 1 ಗಂಟೆ. ಸೊ ಹಿಂಗೆ ಹೋಗ್ತಾ ಇದ್ದೀವಿ ಗೈಸ್. ಒಂದು ನಿಮಿಷ ಬಾಯಲ್ಲಿ 2 ಕ್ಲಿಕ್ ಮಾಡು. ಬ್ಯಾಕ್ ಕ್ಯಾಮ್ರಾ. ಸೊ ಎಲ್ಲೋದ್ರು? ನಾವೆಲ್ಲ ಇಳಿದಿದ್ದೀವಿ. ಟ್ರೈನ್ ಇದು ಗೈಸ್. ರೂಪ ನೋಡಿ ಗೈಸ್, ಹಿಂಗೆ ಆಡೋದು ನಮ್ಮ ಗ್ರೂಪಲ್ಲಿ. ಮಾಡೆ ನೀನು ಗೈಸ್. ತುಂಬಾ ಕಷ್ಟ ಇದೆಲ್ಲ. ಏನು ಗೈಸ್ ಇದು, ಒಂದು ಲಿಫ್ಟ್ ಕೂಡ ಇಲ್ಲ ಇಲ್ಲಿ. ನಾವೇ ಎತ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಹೆಣ್ಮಕ್ಳೇ ಸ್ಟ್ರಾಂಗು ಗುರು. ಇಂಡಿಪೆಂಡೆಂಟ್ ವುಮೆನ್ ಅಂತ ಇದು ಗೈಸ್. ಇದು ಟಿಫನ್ ಕೂಡ ಕೆಮಿಕಲ್ ಕುತ್ಕೊಂತೀನಿ, ಬೇಗ ತಿನ್ನಿ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ. ಸೊ ನೆನ್ನೆ ಬಂದುಬಿಟ್ಟು ಏನು ಮಾಡಿದ್ವಿ, ಅಲ್ಲಿ ರೈಲ್ವೆ ಸ್ಟೇಷನ್ ತನಕ ತೋರಿಸಿದ್ದಾರೆ. ನಾನು ಬಸ್ಸಲ್ಲಿ ಬಂದ್ಬಿಟ್ಟು ಮಲಗಿಬಿಟ್ವಿ. ನಾನು ರೂಮ್ಗೆ ಹೋಗ್ಬಿಟ್ಟು ನಾವು ಮಲಗಿಬಿಟ್ಟು ರೆಡಿ ಆದರೂ ತುಂಬ ಇವ್ರು ಮಾತ್ರ ಮಲಗಿರೋದು, ನಾನು ಮಲಗಿಲ್ಲ. ಅವರು ಸೊ 2 ಅವರ್ ಮಲಗಿದ್ದಾರೆ. ಇವಳು ಇದ್ದ, ನಾನು ರೂಪ ಮಲಗಿಲ್ಲ. ಇವ್ರು ಏನು ಮಾತಾಡ್ಕೊಂಡಿದ್ರು, ನಾನು ಮಾತಾಡ್ಕೊಂಡಿಲ್ಲ. ಸ್ನಾನ ಮಾಡಿ ರೆಸ್ಪಾನ್ಸಿಬಲ್ ಆಗಿ ಫಸ್ಟ್ ರೆಡಿಯಾಗಿ ಬಂದಿದ್ವಿ. ನಾವು ಲಾಸ್ಟ್ ಮಿನಿಟ್ 10 ನಿಮಿಷದಲ್ಲಿ ಎದ್ಬಿಟ್ಟು ರೆಡಿ ಆಗಿದ್ದೀವಿ. ಮಸ್ತಾಗಿ ಸ್ನಾನ ಎಲ್ಲ, ತಣ್ಣೀರು ಸ್ನಾನ ಮಾಡ್ಕೊಂಡು ಆಲ್ರೆಡಿ ಅಕ್ಷಿ ಕೂತಿದ್ದಾರೆ. ಮಾತಾಡ್ರೆ ನೋಡೆ ಹಿಂಗೆ ಕುತ್ಕೊಂಡು ಇವಾಗ ಎಲ್ಲೋ ಕರ್ಕೊಂಡು ಹೋಗ್ತಾರೆ ಗೈಸ್. ಎಲ್ಲೋ ಹೋಗ್ತೀವಿ. ಇನ್ನು 2 ಅವರ್ ಆಗುತ್ತೆ ಇವಾಗ ಮಲ್ಕೊಂಡು. ಎಲ್ಲೋ ಹೋಗ್ತಿರೋದು ಇವಾಗ? ಫಸ್ಟು ಟೀ ಫ್ಯಾಕ್ಟ್ರಿಗೆ ಹೋಗ್ತೀವಂತ. ನಮ್ಮ ಫೇವ್ರೆಟ್. ಸ್ವಲ್ಪ ಸಾಕ್ಬಿಟ್ಟು ನೋಡೆ. ಹೆಂಗಿದೆ ಗೈಸ್ ಇದು? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಟ್ಟೆ ಶೇರ್ ಮಾಡ್ಕೊಳ್ಳೋದು. ಸಾರಿ. ಹೇ ಗಾಯ್ಸ್, ಸೊ ನಾವಿವಾಗ ಒಂದು ಟೀ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಕರ್ಕೊಂಡ್ಬಂದಿದ್ದಾರೆ ಲಾಕ್ಹಾರ್ಟ್ ಟೀ ಫ್ಯಾಕ್ಟ್ರಿ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ. ತೋರಿಸ್ತೀನಿ ಒಂಚೂರು ನೋಡಿ. ವಾವ್, ವ್ಯೂ ಮಸ್ತಾಗಿದೆ. ಸೊ ಒಳಗಡೆ ವೀಡಿಯೋ ಮಾಡೋಕ್ಕಾಗಲ್ಲ ಅನಿಸುತ್ತೆ ಆಬ್ವಿಯಸ್ಲಿ, ಹಾಗೆ ಫೋಟೋ ಐತೆ. ಸೊ ಹೋಗಿ ಬರ್ತೀವಿ ಗೈಸ್. ನಾವು ಅವಾಗೆ ಅಲ್ಲಿ ಟೀ ಫ್ಯಾಕ್ಟ್ರಿಯಿಂದ ಇಲ್ಲಿ ಒಂದು ಟೀ ಎಸ್ಟೇಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ಎಷ್ಟು ಮಸ್ತಾಗಿದೆ. ಇದು ಮಸ್ತಾಗಿರೋ ವೈಷ್ಣವಿ ಆ್ಯಂಡ್ ಮಸ್ತಾಗಿರೋ ಮೋನಿಶಾ ಕೆಳಗಡೆ ಕುತ್ಕೊಂಡು ಫೋಟೋ ನೋಡ್ತಿದ್ದಾಳೆ. ಆ್ಯಂಡ್ ಮಸ್ತಾಗಿರೋ ರೂಪ ಬಂದು ಮ್ಯಾಗಿ ತೊಗೊಂಬಂದ್ಲು. ಮಸ್ತಾಗಿರೋ ಹಿತ ಎಲ್ಲಿ ಕಾಣ್ತಿಲ್ಲ, ಅಲ್ಲಿಂದ ಬರ್ತಾ ಇದ್ದಾಳೆ ಇನ್ನು. ಮಸ್ತಾಗಿರೋ ಹಿತ. ಸೊ ನಾವೆಲ್ಲ ಮಸ್ತ್ ಗ್ಯಾಂಗ್, ನಾವು ಮಸ್ತ್ ಮಲೈಕಾ ಅಂತ. ಇಲ್ಲಿ ನೋಡಿ ಗೈಸ್, ಪಹಾಡೋ ಮೇ ಮ್ಯಾಗಿ ಅನ್ಕೊಂಡು ರೀಲ್ಸ್ ಬರ್ತಾ ಇರುತ್ತಲ್ಲ ಮಸ್ತಾಗಿ. ಮಸ್ತಾಗಿದೆ. ಎಲ್ಲ ಫೋನ್ ನಿಮ್ಮ ಹತ್ರನೇ ಐತೆ ತಾನೆ? ಮಸ್ತ್ ಮಲೈಕಾ. ಸೊ ಗೈಸ್ ನಾವು ಟೀ ಎಸ್ಟೇಟಿಗೆ ಬಂದಿದ್ದೀವಿ. ಅಂದರೆ ಫೋಟೋ ತಕ್ಕೊಳಕ್ಕೆ ಬಿಟ್ಟಿದ್ದಾರೆ ಒಂದು ಸ್ವಲ್ಪ ಹೊತ್ತು. ಚೆನ್ನಾಗಿತ್ತು. ಸೊ ಒಂಥರ ಚೆನ್ನಾಗಿದೆ ಗೈಸ್. ಕೀಪ್ ವಾಚಿಂಗ್. ಜಾಸ್ತಿ ಸೀನ್ ಆಯ್ತೇನೋ ಇವಾಗ. ಹಿಂಗೆ ನೋಡಿ ಟೀ ಎಸ್ಟೇಟ್ ಮಾತ್ರ ಎಷ್ಟು ಮಸ್ತಾಗಿದೆ ಗೈಸ್. ಇದೇ ಗೈಸ್ ಕೇರಳ ಗಾಡ್ಸ್ ಓನ್ ಕಂಟ್ರಿ ಅಂತ ಇದಕ್ಕೆ ಗೈಸ್ ಅನ್ನೋದು. ನೋಡಿ ಇಲ್ಲಿ ನೋಡಿ ವ್ಯೂ ನೋಡಿ ಗೈಸ್, ವ್ಯೂ ಹೆಂಗಿದೆ.
ಎಷ್ಟು ಮಸ್ತಾಗಿದೆ ನೋಡಿ, ಎಂಡ್ಲೆಸ್ ಅಲ್ಲಿ ತನಕ ಎಲ್ಲೆಲ್ಲಿ ನೋಡಿದ್ರು ಗ್ರೀನರಿ 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 ಗ್ರೀನರಿ, ಮೇಲೆ ಬ್ಲೂ. ಹೇಗೆ ಇವಾಗ ಊಟ ಮಾಡಕ್ಕೆ ಬಂದಿದ್ದೀವಿ ನಾವು. ಎಲ್ಲಿ ಅಂದರೆ ಗ್ರೀನ್ ಲೀಫ್ಗೆ ಬಂದಿದ್ದೀವಿ. ಗ್ರೀನ್ ಬ್ರಿಡ್ಜ್. ಹಾಂ ಬನ್ನಿ 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 ಬನ್ನಿ. ಹೆಂಗೆ ಕಿರಿಸ್ತಿದ್ದಾರೆ ಗೈಸ್ ಇವರು. ಇಲ್ಲಿ ಫುಲ್ಲು ಅಸ್ಥೆಟಿಕ್ ವೈಬ್ಸ್ ಇದೆ. ಸ್ಪೆಕ್ಸ್ ಬೇಕಾಗಲ್ಲ ಇಲ್ಲಿ. ಎಲ್ಲಿ ಬಂದರೆ ವೆಜ್ಜು ನಮಗೆ ವೆಜ್ಜು, ನಾವು 3 ಜನ ವೆಜ್ಜು. ಅವಳು ಅಜ್ಜಿ ಹತ್ರ ಮಾತಾಡ್ತಾರೆ. ಹಾಂ ಬರ್ತಾಳೆ. ಸೊ ಯಾವ ಊಟ ಮಾಡಿಬಿಟ್ಟು ಸಿಗ್ತೀವಿ. ರೈಸ್, ಫ್ರೈಡ್ ರೈಸ್, ಗೋಬಿ ಇಸ್ ದ ಲಂಚ್. ಹೌದು ವೆಜ್ಜೆ, ಗೋಬಿ ಗುರು ವೆಜ್ಜೆ. ಗೈಸ್ ನಮ್ಮನ್ನ ಎಕೋ ಪಾಯಿಂಟ್ ಅಂತ ಕರ್ಕೊಂಡ್ಬಂದಿದ್ದಾರೆ. ಎಕೋ ಪಾಯಿಂಟ್ ಬೋಟಿಂಗ್ ಅಂತ. ಇದು ಸ್ವಲ್ಪ ನಮಗೆ ಎಷ್ಟು ಬಿಸಿಲು ಹೊಡಿತಿದೆ ಅಲ್ವಾ. ಸಮ್ಮರ್ ಅಲ್ವಾ ಗುರು ಇವಾಗ. ಸಮ್ಮರ್ ಆದ್ರೆ ಏನ್ ಬ್ರೋ, ಎಲ್ಲಿ ಇದು ಆದ್ರೆ ಹೌದು ಬಿಸಿಲು ಹೊಡಿಯುತ್ತೆ. ನಾವೇ ಬಂದಿರೋದು ಮಾತಾಡ್ತೀಯ ನೀನು. ತಲೆ ಕೆಟ್ಟೋಗ್ಬಿಟ್ಟಿದೆ. ಒಂದೊಂದ್ ನಿಮಿಷಕ್ಕೂ 10 ನಿಮಿಷ ಮಲ್ಕೊಂಡ್ರೆ ಎಬ್ಬರಿಸ್ಬಿಡ್ತಾರೆ. ಬನ್ನಿ ನೆಕ್ಸ್ಟ್ ಪಾಯಿಂಟ್ ಬಂತು. ಅದು ಹಂಗೆ ಚೆನ್ನಾಗಿದೆ. ಅಷ್ಟು ಪ್ಲೇಸಸ್ ತೋರಿಸ್ತಿದ್ದಾರೆ ನಮ್ಗೆ. ನಾವೇ ಒಂದ್ ಮೆಂಟಲ್ಗಳು ಮಲ್ಕೊಂಡಿದೀವಿ. ಅಲ್ಲ, ಅದು ಒಂದ್ ಜಾಗದಿಂದ ಒಂದ್ ಜಾಗಕ್ಕೆ ಸ್ವಲ್ಪ ಟೈಮ್ ಇದೆಯಲ್ಲ, ಆ ಗ್ಯಾಪಲ್ಲಿ ನಮಗೆ ನಿದ್ದೆ ಬಂದ್ಬಿಡುತ್ತೆ. ಆಮೇಲೆ ಎದ್ದಾಗ ಹೋಗ್ಬೇಕಾ ಅಂತ ಅನ್ಸುತ್ತೆ. ಆಮೇಲೆ ಇವಾಗ ಹೋಗ್ಬಿಟ್ಟು ಮಲಗಬೇಕು ಇವಾಗ. ಸೊ ಫಸ್ಟ್ ಡೇನೇ ಹಿಂಗೆ ಆಗ್ಬಿಟ್ಟಿದೀವಿ ನಾವು. ಎಕ್ಸಾಸ್ಟ್ ಆಗ್ಬಿಟ್ಟಿದೀವಿ. ಸಮ್ಮರಲ್ಲೆಲ್ಲ ಟ್ರಿಪ್ಪಿಗೆ ಹೋಗ್ಬೇಡಿ. ಮಸ್ತಾಗಿ ಮಾನ್ಸೂನ್ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಡೋಂಟ್ ಗೋ ಟು ಎನಿ ಟ್ರಿಪ್ಸ್. ಡೋಂಟ್ ಗೋ, ಜಸ್ಟ್ ಸಿಟ್ ಅಟ್ ಹೋಮ್, ಜಸ್ಟ್ ಚಿಲ್, ಶಾರ್ಟ್ಸ್ ಹಾಕೊಳ್ಳಿ, ಮಸ್ತಾಗಿ ಮಲ್ಕೊಳ್ಳಿ. ಸೊ ನೋಡಿ ಗೈಸ್, ಇದೆ ಎಕೋ ಪಾಯಿಂಟ್ಸ್ ಅಂತ. ಬೋಟಿಂಗ್ ಮಾಡ್ಬೋದು, ಆದರೆ ನಾವು ಮಾಡ್ತಿಲ್ಲ. ಸೊ ಅಷ್ಟೇ ಗೈಸ್, ಹೋಗ್ಬೇಕು ಇಲ್ಲಿಂದ. ಗೈಸ್ ಶಾಪಿಂಗ್ ಮಾಡೋಕ್ಕೆ ಬಂದಿದ್ವಿ. ಸುಮ್ಮನೆ ನೋಡ್ತಿದ್ದೀವಿ ಏನಾದರೂ ಇದೆಯಾ, ಏನಾದರೂ ತೊಗೋಬೋದಾ ಅಂತ ಅಂದ್ಬಿಟ್ಟು. ಸೊ ಫ್ರಿಜ್ ಮ್ಯಾಗ್ನೆಟ್ ಅಂತೂ ನನ್ನ ನೋಡಬೇಡಿ ನನ್ನಲ್ಲಿ. ನಮಸ್ಕಾರ ಗೈಸ್. ಹೋಗ್ತಿದ್ದಾರಲ್ಲ ಗೈಸ್, ಎಕೋ ಪಾಯಿಂಟ್ ಏನೂ ಇರಲಿಲ್ಲ ಅಂತ ನಾವು ಬಂದು ಬಸ್ಸಲ್ಲಿ ಕೂತಿದ್ದೀವಿ. ಖಾಲಿ ಬಸ್ಸಲ್ಲಿ ನಾವು ಅಷ್ಟೇ ಇರೋದು. ಬೆಳಗ್ಗೆ ಚಾಯಿಂದ ಇವಾಗ ಚೆನ್ನಾಗಿದ್ದೀನಿ. ಬೆಳಗ್ಗೆ ಬಂದ ನಾ ಜೊತೆ ಮಾಡ್ಕೊಂಡು ಹೋಗ್ತೀವಿ. ಹಾಯ್ ಗಾಯ್ಸ್, ನಾವು ಟ್ರೆಕ್ಕಿಂಗ್ ಮಾಡ್ತಾ ಇದೀವಿ. ಸ್ವಲ್ಪ ರೆಸಾರ್ಟ್ಗೆ ಹೋಗ್ತಾ ಇದೀವಿ ಗೈಸ್. ರೆಸಾರ್ಟ್ಗೆ ಈ ಥರ ವೈಷ್ಣವಿ ನೋಡಿ ಗೈಸ್, ತಿರುಗ್ತಾನೆ ಇಲ್ಲ ಅದು ನೋಡಿ, ಹೊಡ್ಕೊಂಡು ಹೋಗ್ತಿದ್ದಾರೆ. ಮಧ್ಯದಲ್ಲಿ ಜೀಪ್ ಎಲ್ಲ ಬಂದ್ಬಿಡುತ್ತೆ ನಮಗೆ ಸರ್ಪ್ರೈಸ್ ಆಗಿ. ಸೈಡ್ ಬಿಡ್ಬೇಕು ನಾವು ವೇಟ್ ಮಾಡ್ಬೇಕಿತ್ತಂತೆ. ಬಟ್ ಇದು ಫನ್ ಇದೆ. ನೇಚರ್ ಮಧ್ಯದಲ್ಲಿ ಈ ತರ ನಡ್ಕೊಂಡು ಹೋಗೋದು. ಇಲ್ಲಿ ನೋಡ ನೇಚರ್ ಮಧ್ಯ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಗೈಸ್. ಇಲ್ಲಿ ನೋಡಿ ಗೈಸ್, ವ್ಯೂ ಪಾಯಿಂಟ್ ಇದೆ ಇಲ್ಲೊಂದು ಮಸ್ತಾಗಿ. ಗೈಸ್ ಇದು ನಮ್ಮನೆ ಕೆಟಲ್ ತೊಗೊಂಬಂದ್ವಿ, ಯಾಕಂದರೆ ಕೆಟಲ್ ಇರುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು. ಸೊ ಇವಾಗ ಇದೆಲ್ಲ ಇದೆ. ಸೊ ಕಾಫಿ ಮಾಡ್ಕೊಳ್ತಾ ಇದೀವಿ ಗೈಸ್. ಸೊ ನಾವಿವಾಗ ರೂಮಲ್ಲಿದ್ದೀವಿ. ನಮ್ಮ ರೂಮ್ ತುಂಬ ಚೆನ್ನಾಗಿದೆ. ಇವಾಗ ತೋರ್ಸೋಕ್ಕಾಗಲ್ಲ ಸದ್ಯಕ್ಕೆ, ಬಟ್ ನಾವಿಲ್ಲಿ ನೋಡಿ ಏನು ಮಾಡ್ತಾ ಇದ್ದೀವಿ. ಇಲ್ಲಿ ಚಿಪ್ಸ್ ಇದೆ, ಮತ್ತು ಇಲ್ಲಿ ತೇಜು ಬಂದು ಕಾಫಿ ಮಾಡ್ತಾ ಇದ್ದಾಳೆ. ನಾನು ಎಲ್ಲ ರೆಸಾರ್ಟಲ್ಲೂ ಕಾಫಿ ಮಾಡೋದೇ ಗೈಸ್, ನನಗಿಷ್ಟ. ಇದು ಬಂದು ರೂಪ ಚಿಪ್ಸ್ ತಿಂತೀನಿ, ನಾನು ಕಾಫಿ ಕುಡಿಯಲ್ಲ. ನೋಡೋಣ ಹೆಂಗೆ ಬರುತ್ತೆ ಅಂದ್ಬಿಟ್ಟು ಕಾಫಿ. ಇದು ಸೂಪರ್ ವುಮೆನ್ ತೇಜು. ಈ ತರ ಕಾಫಿ ಹಾಕೋರು ನೋಡಿದೀರಾ ನೀವು? ಈ ಕಾಕ್ರೋಚ್ ಇವಾಗ ಅಲ್ಲಿ ಇನ್ನೇನೆ ನೀನ್ ಹಂಗ್ ಬರ್ತಾ ಇದ್ರೆ ಕಾಫಿ ಫಾರ್ ಯು ವಿತ್ ಲವ್. ಅಯ್ಯೋ ಹತ್ಕೊಂಡ್ಬಿಡ್ಬೇಕು. ಇವಾಗ ನಾನು ಟೇಸ್ಟ್ ಮಾಡ್ತೀನಿ ಗೈಸ್. ನಾನು ಟೇಸ್ಟ್ ಮಾಡ್ತೀನಿ. ಫಸ್ಟ್ ಲುಕ್ ಟೆಸ್ಟ್. ಲುಕ್ ವೈಸ್ ಒಂದು 3 on 10 ಕೊಡ್ಬೋದು. 3 on 10 ಎಷ್ಟು ಕೊಬ್ಬು. ಇಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ, ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಓಕೆ ಟ್ರೈ ಮಾಡೋಣ. ರೂಪ ಚಿಯರ್ಸ್. ಚಿಯರ್ಸ್. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಅನ್ಬೇಕು. ನನಗೆ ಇಷ್ಟ ಆಯ್ತು. ನನಗೆ ಈ ತರ ಸ್ವಲ್ಪ ಇಷ್ಟ ಆಗುತ್ತೆ. ಸೊ ನಾನು ಕೊಡ್ತೀನಿ ಇದಕ್ಕೆ 4 on 10. ಇರ್ಲಿ.
ಗೈಸ್ ಇವ್ರು ಮಿಸ್ಸಿಂಗ್ ಇದ್ರು ಗೈಸ್ ಬ್ಲಾಗ್ ಅಲ್ಲಿ. ಕಲರು ನನ್ನ ಹತ್ರ ಇದೆ ಗುಡ್ಡೆ ಬಿಸ್ಕೆಟ್. ನೋಡಿ ನನ್ಗೆ ಅಷ್ಟು ಬ್ರೂ ತರ ಇದೆ ಸ್ವಲ್ಪ. ನೀನ್ ಹೇಳ್ಬಿಡು, ನನ್ನ ಮನೆ ಕಾಫಿಗೆ ಅಭ್ಯಾಸ ಆಗಿ ಕಾಫಿ ಕುಡಿದ್ರೆ ಹೆಂಗಿರುತ್ತೆ. ನನಗೆ ಇಷ್ಟ ಆಯ್ತು. I like the coffee. I hate to say it because I don't like Teju as much, but you know, ಯಾವುದೇ ನಮ್ದು ಒಂದು ಬಿಟ್ರೆ ಒಂದು ಮಾಡ್ಕೊಟ್ಟಿರೋದು ಹೆಚ್ಚು. ಗುಡ್ಡೆ ಬಿಸ್ಕೆಟ್ ಎಲ್ಲ ಇದೆ ಗಾಯ್ಸ್. ಸ್ಪೀಕಿಂಗ್ ಟೂ ಮಚ್. ಇವತ್ತು ವೈಷ್ಣವಿನೇ ಸರ್ವ್ ಮಾಡ. ಓ ಇಟ್ಸ್ ಪರೋಟ. ಅವ್ರು ವೇಟ್ ಮಾಡ್ತಿದ್ದಾರೆ, ಪ್ಲೀಸ್ ಬೇಗ. ನಮ್ಮ ಊಟ ಗಾಯ್ಸ್, ನಮ್ಮ ಡೇಟ್ ಇದು, ಡಿನ್ನರ್ ಡೇಟ್. ನಾವು ಜಾಮೂನ್ ಎತ್ಕೊಂಡು ಇಲ್ಲಿ ಇದು ಕ್ಯಾಂಪ್ ಫೈರ್ ಮುಂದೆ ಬಂದು ಕುತ್ಕೊಂಡಿದ್ದೀವಿ ಗಾಯ್ಸ್. ಮಸ್ತಾಗಿದೆ ಗಾಯ್ಸ್.